ಇನ್ನು ಇವತ್ತು ಎಂಗೇಜ್ಮೆಂಟ್ ಆಗಬೇಕಾಗಿದ್ದಂತಹ ಯುವತಿ ನಿನ್ನೆ ರಾತ್ರಿಯೇ ಪರಾರಿಯಾಗಿರುವಂತ ಘಟನೆಯಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕ್ರಿಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 24 ವರ್ಷದ ಯುವತಿ ಶಂಕ್ರಮ್ಮ ಕೆರೆಮತ್ತಿಹಳ್ಳಿ ಪರಾರಿ. ಇಬ್ರಾಹಿಂ ಎಂಬಾತ ಯುವತಿಯನ್ನ ಅಪಹರಿಸಿರುವಂತಹ ಆರೋಪ ಕೇಳಿ ಬಂದಿದೆ. ನಿಶ್ಚಿತಾರ್ಥಕ್ಕೂ ಮುನ್ನ ಕುಸಲಾಯಿಸಿ ಆತ ಕರ್ಕೊಂಡು ಹೋಗಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಬಿಕಾಂ ಮುಗಿಸಿ ಅಕ್ಕಿ ಆಲೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ ಇವತ್ತು ಯುವತಿಯ ನಿಶ್ಚಿತಾರ್ಥ ನಿರ್ಧಾರ ಆಗಿತ್ತು. ಮೇ 11ಕ್ಕೆ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ನಿನ್ನೆ ರಾತ್ರಿ ಮನೆ ಹಿಂದಿನ ಬಾಗಿಲಿನಿಂದ ಬಂದು ಎಸ್ಕೇಪ್ ಆಗಿರೋದು. ನನ್ನ ಮಗಳನ್ನ ಕರ್ಕೊಂಡು ಬನ್ನಿ ಅಂತ ಪೋಷಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ಎಂಗೇಜ್ಮೆಂಟ್ ಆಗಬೇಕಾಗಿದ್ದಂತಹ ಯುವತಿ ಪರಾರಿಯಾಗಿರೋದು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಪವನ್? ಮಧುಕರ್, ಮೇ 11ನೇ ತಾರೀಕು ಅಂದ್ರೆ ಮುಂದಿನ ತಿಂಗಳು ಅವ್ರದ್ದು ಮದುವೆ ಕೂಡ ನಿಶ್ಚಯ ಆಗಿತ್ತು. ಈಗ ಶಂಕ್ರಮ್ಮ ಅನ್ನುವಂತ ಯುವತಿ ಏನಿದ್ದಾರೆ, ಇವತ್ತು ಎಂಗೇಜ್ಮೆಂಟ್ ಇತ್ತು. ಆದ್ರೆ ಎಂಗೇಜ್ಮೆಂಟ್ ಗಿಂತ ಮುಂಚೆ, ನಿಶ್ಚಿತಾರ್ಥಕ್ಕಿಂತ ಮುಂಚಿನ ದಿನ ನಿನ್ನೆ ರಾತ್ರಿನೇ ಯುವತಿ ನಾಪತ್ತೆ ಆಗಿರುವಂತ ಹಿನ್ನೆಲೆಯಲ್ಲಿ ಪೋಷಕರು ಸಹಜವಾಗಿ ಆತಂಕಗೊಂಡಿದ್ರು. ಇದ್ರ ಬಗ್ಗೆ ಈಗ ಆಡೂರು ಪೊಲೀಸ್ ಠಾಣೆಯಲ್ಲಿ, ಹಾನಗಲ್ ತಾಲೂಕು ಆಡೂರು ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಅವರ ಅನುಮಾನ ಏನಂತ ಹೇಳಿದ್ರೆ, ಇಬ್ರಾಹಿಂ ಅನ್ನುವಂತಹ ಯುವಕ ತಮ್ಮ ಮಗಳನ್ನ ಪುಸ್ಲಾಯಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಶಂಕ್ರಮ್ಮ ಕೆರೆಮತ್ತಿ ಹೇಳಿ ಆಲ್ರೆಡಿ 24 ವರ್ಷ ಅವರು ಬಿಕಾಂ ಮುಗಿಸಿ ಕೆಲ್ಸಕ್ಕೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಇಬ್ರಿಗೂ ಪರಿಚಯ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಈಗ ಇಬ್ರು ಸ್ವಇಚ್ಛೆಯಿಂದ ಹೋಗಿದ್ದಾರೋ ಅಥವಾ ಬಲವಂತದಿಂದನೇ ಕರ್ಕೊಂಡು ಹೋಗಿದಾರೋ ಅನ್ನೋದ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೇಕು. ಸದ್ಯಕ್ಕೆ FIR ಕೂಡ ದಾಖಲಾಗಿದೆ ಮಧುಕರ್. ಒಂದ್ ಕಡೆ ಇದನ್ನ ಬೇರೆ ಆಂಗಲ್ ನಲ್ಲಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಹೌದು, ಹಿಂದೂ ಸಂಘಟನೆಗಳು ಹೇಳೋ ಪ್ರಕಾರವಾಗಿ ಇದೊಂದು ಲವ್ ಜಿಹಾದ್ ಕೇಸ್, ಈ ರೀತಿಯಾದಂತಹ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಅಂತ ಹೇಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಾ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡುವಂತಹ ಅಗತ್ಯತೆ ಇದೆ. ಇದರಲ್ಲಿ ಸದ್ಯಕ್ಕೆ ಶಂಕ್ರಮ್ಮ ಪೋಷಕರು ಮಾತ್ರ ಪುಸ್ಲಾಯಿಸ್ ಕರ್ಕೊಂಡು ಹೋಗಿದ್ದಾರೆ ಇಬ್ರಾಹಿಂ ಅನ್ನುವಂತ ವ್ಯಕ್ತಿ. ನಾವು ಎಂಗೇಜ್ಮೆಂಟ್ ತಯಾರಿಯಲ್ಲಿದ್ವಿ, ಮದುವೆ ತಯಾರಿಯಲ್ಲೂ ಕೂಡ ಇದ್ವಿ. ಮುಂದಿನ ತಿಂಗಳ ಮದುವೆ ನಿಶ್ಚಯ ಆಗಿತ್ತು. ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಹಿಂಬದಿಯಿಂದ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಶಂಕ್ರಮ್ಮನ ಪೋಷಕರು ಈಗ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ. ಸ್ವ ಇಚ್ಛೆಯಿಂದ ಹೋಗಿರೋದಾ ಶಂಕ್ರಮ್ಮ, ಅಥವಾ ಇಷ್ಟಪಟ್ಟು ಹೋಗಿರೋದಾ, ಅಥವಾ ಇವರೇ ಪುಸ್ಲಾಯಿಸ್ ಕರ್ಕೊಂಡು ಹೋಗಿರೋದು ನಿಜಾನ? ಶಂಕ್ರಮ್ಮ ಒಂದು ವೇಳೆ ಪತ್ತೆಯಾಗಿ ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಪ್ರಕರಣ ತಿರುವು ಪಡ್ಕೊಳ್ಬಹುದು, ಅಥವಾ ಸ್ವ ಇಚ್ಛೆಯಿಂದ ಹೋಗಿದ್ರೆ ಅದು ಮುಂದೆ ಏನಾಗುತ್ತೋ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಮಧುಕ. ಓಕೆ, ಥ್ಯಾಂಕ್ ಯು ಪವನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.